ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿತೀಶ್ ವಿಜಿ ಮಾತಾಡ್ತಾ ಇರೋದು. ಡೇ 1ಗೆ ಸ್ವಾಗತ ಸುಸ್ವಾಗತ ಹಂಪಿ ಉತ್ಸವಕ್ಕೆ. ನಾನು ಮತ್ತು ಸಿದ್ಧಾರ್ಥ್ ಜೊತೆ ಮತ್ತು SP ಕಾರ್ತಿಕ್ ಅವ್ರ ಜೊತೆ ಬಂದಿದ್ದೆ ಸ್ಟಂಟ್ ಶೋಗೆ. ಅದು ಬಂದು ರೇಸ್ ಕ್ಯಾನ್ಸಲ್ ಆಗಿ ನಮಗೆ ಸ್ಟಂಟ್ ಶೋಗೆ ಹೇಳಿದ್ರು ಹಂಪಿ ಉತ್ಸವಕ್ಕೆ. ಅದರಿಂದ ಮಾಡ್ತಾ ಇರೋದು. ಇನ್ನೇನಪ್ಪ ಅಂದರೆ ವಿಶೇಷ, ಅದರಲ್ಲಿ ನನಗೆ ಹೊಸ ಐಡೆಂಟಿ ನೇಮ್ ಬೇರೆ ಕೊಟ್ಟವ್ರೆ. ಹಂಪಿಗೆ ಬಂದಾದ್ಮೇಲೆ ಹಂಪಿ ಹುಲಿ ಅಂತ ಹೇಳಿ ತುಂಬ ಖುಷಿ ಆಯಿತು. ಬಟ್ ಆದರೆ ಸ್ಪಾಟ್ ಅಂತೂ ಚೆನ್ನಾಗಿಲ್ಲ, ಯಾಕಂದರೆ ಹೇಳೋಕ್ಕೂ ಆಗೋಲ್ಲ, ಹುಟ್ಟಿರೋದೇ ಜಾಗ ಚಿಕ್ಕದು. ಆದರೆ ಒಳ್ಳೆ ಪರ್ಫಾರ್ಮ್ ಮಾಡ್ತಾಯಿದ್ದೀವಿ ನಾವು ಮತ್ತು SP ಬ್ರೋ. ಸಿದ್ಧಾರ್ಥ ಅಂತೂ ಫುಲ್ ಸಪೋರ್ಟಿವ್ ಆಗಿದ್ದಾನೆ. ನೋಡೋಣ ಇವಾಗ. ಆ್ಯಕ್ಚುಲಿ ಫಸ್ಟು ರೂಮ್ ತೋರಿಸ್ತೀನಿ ನೋಡಿ ಹೆಂಗೈತೆ ನೋಡಿ. 5 ಸ್ಟಾರ್ ಹೋಟೆಲ್ ಅಂತೆ ನೋಡಿ. ಎಲ್ಲನ ಬಂದರೆ ಶೋಗಿಗೆ ಹೆಂಗಿರುತ್ತೆ ಅಂದರೆ ರೂಮ್ಸ್ ಎಲ್ಲ ಹೆಂಗಿರುತ್ತೆ. ಆದ್ರೂ ಎಂಥ 5 ಸ್ಟಾರ್ ಹೋಟ್ಲು ಕೊಟ್ಟರು ಮಸ್ತಾಗಿರೋದು ಏನು ಗೊತ್ತಾ, ಟವಲ್ ಒಣಗಕ್ಕೆ ಜಾಗ ಕೊಟ್ಟಿರಲ್ಲ, ಏನೂ ಕೊಟ್ಟಿರಲ್ಲ, ಪ್ಯಾಂಟ್ ಒಣಗಕ್ಕೆ ಜಾಗ ಕೊಟ್ಟಿರಲ್ಲ. ಎಲ್ಲ ಹೆಂಗಿರುತ್ತೆ ಅಂದರೆ ನಮ್ಮ ವೆಪನ್ಗಳು ಹಿಂಗಿರುತ್ತೆ. ಹೋಟೆಲ್ ನೇಮ್ ಬಂದು ಹೋಟೆಲ್ ನೇಮ ಸ್ವಾತಿ 5 ಸ್ಟಾರ್ ಹೋಟೆಲ್. ಹಂಪಿಲೇ ಒಂಥರ ಗ್ರೇಟು. ನೆನ್ನೆ ಇದ್ದಿದ್ದು ಬಂದು ರೂಮ್ ಬಂದು ಇನ್ನೂ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಷಣ್ಮುಗಮ್ ಅಂತ 1982. ಬಟ್ ಈ ರೂಮು ಪರವಾಗಿಲ್ಲ, ಇದು ಫುಲ್ ಅಪ್ಡೇಟ್ ವರ್ಷನು, ಅದು ಹಳೆ ವರ್ಷನು. ಇನ್ನೇನಪ್ಪ ಹೇಳೋಣ ಅಂದರೆ ಇನ್ನೇನಾದರೂ ಐತನ ಹೇಳೋದು, ಇನ್ನೇನಿಲ್ಲ. ಇದು ಡೇ 1 ಸ್ಟಂಟ್ ಶೋ ಹಂಪಿ ಉತ್ಸವದಲ್ಲಿ. ಇದರಲ್ಲಿ ಒಂದು ಸ್ವಲ್ಪ ಕ್ಲೌಡ್ ಕಮ್ಮಿ ಇತ್ತು. ಎಷ್ಟು ಆ್ಯಕ್ಚುಲಿ ಡೈಲಿ ಒಂದು 4 ಶೋ ಮಾಡೋದು. ನಾವೇನಿಲ್ಲ 5-5 ನಿಮಿಷ 10-10 ನಿಮಿಷ ಮಾಡಿ ಶೋ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟು ನಾಳೆಯಿಂದ ಡೇ ಟು ಡೇ ಬ್ಲಾಗ್ಸ್ ಮಾಡ್ತಾನೆ ಇರ್ತೀನಿ. ಪೊಲೀಸೆಲ್ಲ ನಮಗೆ ಫುಲ್ ಚಡ್ಡಿ ದೋಸ್ತ ಆಗ್ಬಿಟ್ಟವ್ರೆ. ನಾವು ಎಂಟ್ರಿ ಬಂದರೆ ಸಾಕು ಅವರೇ ಸೈಡ್ಗೆ ಹೋಗ್ತಾರೆ. ಅದೇ ಬೆಂಗಳೂರಲ್ಲಿ ಯಾಕೆ ಹಿಂಗೆ ಮಾಡ್ತಾರೆ ಅದೇ ಗೊತ್ತಿಲ್ಲಪ್ಪ. ಓಕೆ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್, ಟಾಟಾ, ಸಿ ಯು. ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲಿ ಎಲ್ಲ ಹೇಳ್ತೀನಿ.